ನಿಮ್ಮ ಹತ್ರ ಇವಾಗ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಪರ್ಮನೆಂಟಾಗಿ ಇನ್ಸ್ಟಾಗ್ರಾಮಿಂದನೇ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿದ್ಮೇಲೆ ನಿಮ್ಗೆ ಎಲ್ಲೂ ಕೂಡ ಸಿಗಬಾರ್ದು, ನೀವು ಕೂಡ ಲಾಗಿನ್ ಆಗಬಾರ್ದು, ಲಾಗಿನ್ ಆಗೋಕ್ಕೆ ಆಗಬಾರ್ದು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರು ಸರ್ಚ್ ಮಾಡಿದ್ರು ಕೂಡ ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬರಬಾರ್ದು ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ. ನಾನು ನಿಮಗೆ ನಿಮ್ಮ ಹತ್ರ ಇರುವಂಥ ಇನ್ಸ್ಟಾಗ್ರಾಮ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡೋದು ಹೇಗೆ ಅಂತ. ಮೊದಲೆಲ್ಲ ಬೇರೆ ಥರ ಮೆಥಡ್ ಇತ್ತು, ಇವಾಗ ಚೇಂಜ್ ಮಾಡಿದ್ದಾರೆ 2026ರಲ್ಲಿ. ಸೊ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಯಾವೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಡಿಲೀಟ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಇನ್ಸ್ಟಾಗ್ರಾಮ್ನ ನೀವು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಒಂದು 3 ಡಾಟೆಡ್ ಲೈನ್ ಇದೆ. ಸೊ ಈ ಒಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ನೀವು ನೋಡ್ಬೋದು ಫಸ್ಟಲ್ಲೇ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆಗೆ ಬಂದರೆ ಮ್ಯಾನೇಜ್ ಅಕೌಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಈ ಮ್ಯಾನೇಜ್ ಅಕೌಂಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಡಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ತೋರಿಸುತ್ತೆ. ಅಲ್ಲಿ ಒಂದು ಮ್ಯಾನೇಜ್ ಆಪ್ಷನ್ ಇನ್ನೊಂದು ತೋರಿಸುತ್ತೆ, ನೀವು ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ. ಈ ಮ್ಯಾನೇಜ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಮತ್ತು ಇನ್ನೊಂದು ಮೆಮೊರೈಲೈಸೇಷನ್ ಅಂತ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಡಿ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಒಂದು ಡಿಆಕ್ಟಿವೇಟ್ ಅಕೌಂಟು, ಇನ್ನೊಂದು ಡಿಲೀಟ್ ಅಕೌಂಟು. ನೋಡಿ, ಇಲ್ಲಿ ತುಂಬ ಜನ ಡಿಆಕ್ಟಿವೇಟ್ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಡಿಆಕ್ಟಿವೇಟ್ ಅಕೌಂಟ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ರಿಕವರ್ ಮಾಡ್ಕೊಳ್ಬೋದು, ನೀವು ಡಿಲೀಟ್ ಆಗೋದಿಲ್ಲ ಅದು. ಸೊ ಅದಕ್ಕೋಸ್ಕರ ನಿಮಗೆ ಪರ್ಮನೆಂಟಾಗಿ ಡಿಲೀಟ್ ಆಗಬೇಕು, ಎಲ್ಲೂ ಕೂಡ ಸಿಗಬಾರ್ದು ಅಂತಂದರೆ ಸೊ ನೀವು ಇಲ್ಲಿ ಡಿಲೀಟ್ ಅಕೌಂಟ್ ಅಂತಿದೆ ನೋಡಿ, ಡಿಲೀಟಿಂಗ್ ಯುವರ್ ಅಕೌಂಟ್ ಈಸ್ ಪರ್ಮನೆಂಟ್ ಅಂತ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ. ನೆನಪಿರಲಿ, ಈಗ ನಾನು ತೋರಿಸ್ತಾ ಇರೋದು ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಹೇಗೆ ಅಂತ. ಈ ಥರ ಡಿಲೀಟ್ ಮಾಡಿದ್ಮೇಲೆ ಮತ್ತೆ ಸಿಗಲ್ಲ. ಓಕೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅಯ್ಯೋ ಗುರುವೇ, ಏನು ಇವು ಗಾಡಿಗಳು ಹಿಂಗೆ ಓಡಿಸ್ಕೊ ಹೋಯ್ತಾರಲ್ಲ, ತರ್ತರ್ಲೆ ಹಂಗೆ ಆಡ್ತಾರೆ. ನೋಡಿ ಗೈಸ್, ಸೊ ಇಲ್ಲಿ ಇದು ಕತೆ ಹಿಂಗೆ ಬರುತ್ತೆ. ನಿಮಗೆ ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಬರ್ತದೆ. ಸೊ ಇಲ್ಲಿ ನಿಮಗೆ ಕಾರಣ ಕೇಳ್ತಾರೆ, ಯಾಕೆ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಇಲ್ಲಿ ಏನಾದರೂ ನೀವು ಕಾರಣ ಸೆಲೆಕ್ಟ್ ಮಾಡ್ಬೋದು, ಅಥವಾ ಸಮಥಿಂಗ್ ಎಲ್ಸ್ ಅಂತ ಕೊಟ್ಬಿಡ್ತೀನಿ ನಾನು ಬೆಟರು. ಇದನ್ನು ಸೆಲೆಕ್ಟ್ ಮಾಡಿ ರೀಸನ್ ಕೇಳ್ತಾವ್ರೆ, ನಾನೇನು ರೀಸನ್ ಕೊಡೋಕೆ ಹೋಗಲ್ಲ, ಕಂಟಿನ್ಯೂ ಅಂತ ಕೊಡ್ತೀನಿ. ರೀಸನ್ ಕೇಳ್ತಾನೆ ಅವರೇ, ಒಂದು ಕೆಲಸ ಮಾಡುವ. ಸೊ ಇಲ್ಲಿ ಟೂ ಬಿಸಿ ಆರ್ ಟೂ ಡಿಸ್ಟ್ರಾಕ್ಟಿಂಗ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಕಂಟಿನ್ಯೂ ಅಂತ ಕೊಡ್ತೀನಿ. ಈಗೇನಾಗುತ್ತೆ, ನಿಮಗಿಲ್ಲಿ ಈ ಥರ ಬರುತ್ತೆ. ಓಕೆ, ಸೊ ನಿಮಗಿಲ್ಲಿ ಕೆಳಗಡೆ ಒಂದು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ. ಈ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಮತ್ತೆ ನೀವು ಕ್ಲಿಕ್ನ ಮಾಡಿ. ಓಕೆ, ಸೊ ಈ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಕೇಳ್ತಾರೆ. ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಸೊ ನಾನು ಪಾಸ್ವರ್ಡ್ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಇಲ್ಲಿ ಕನ್ಫರ್ಮ್ ಪರ್ಮನೆಂಟ್ ಅಕೌಂಟ್ ಡಿಲೀಷನ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಡೇಟ್ ಕೊಡ್ತಾ ಇದ್ದಾರೆ, ನೀವು ನೋಡ್ಬೋದು 5ನೇ ತಾರೀಕು ಜೂನು. ಓಕೆ, ಸೊ ನಾನು ಮೇ ತಿಂಗಳಲ್ಲಿ ಈ ಒಂದು ಇದನ್ನು ಮಾಡ್ತಾ ಇರುವಂಥದ್ದು, ಡಿಲೀಟ್ ಮಾಡ್ತಾ ಇರೋದು ಮೇ 5ನೇ ತಾರೀಕು. ನೆಕ್ಸ್ಟು ಜೂನ್ 5 ತನಕ ಸೊ ನಿಮಗೆ ಟೈಮ್ ಕೊಡ್ತಾರೆ. ಈ ಜೂನ್ 5 ಏನು ಟೈಮ್ ಕೊಡ್ತಾವ್ರೆ, ಇದೇನಪ್ಪ ಅಂತಂದರೆ ಸೊ ನೀವು ಬೇಕಂದರೆ ಮಿಸ್ ಆಗಿ ಏನಾದ್ರು ಡಿಲೀಟ್ ಮಾಡಿದ್ರೆ ನೀವು ರಿಕವರ್ ಮಾಡ್ಕೊಬಿಡ್ಬೋದು. 5ನೇ ತಾರೀಕು ಜೂನ್ ತನಕ ನಿಮಗೆ ಇರುತ್ತೆ. ಸೊ 5ನೇ ತಾರೀಕು ಜೂನ್ ಆದಮೇಲೆ ಸೊ ನೀವು ನಿಮ್ಮ ಅಕೌಂಟ್ನ ನೀವು ಲಾಗಿನ್ ಮಾಡಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನನಗೆ ಡಿಲೀಟ್ ಆಗಬೇಕು, ಅದಕ್ಕೋಸ್ಕರ ಡಿಲೀಟ್ ಅಕೌಂಟ್ ಅಂತ ಕೊಡ್ತೀನಿ. ಡಿಲೀಟ್ ಅಕೌಂಟ್ ಅಂತ ಕೊಟ್ಟಾಗ ಆಟೋಮೆಟಿಕಲಿ ಲಾಗೌಟ್ ಆಗಿಬಿಡುತ್ತೆ. ಓಕೆ, ಸೊ ಇವಾಗ ನೀವು ನೋಡ್ಕೊಳ್ಳಿ, ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಲಾಗಿನ್ ಕೇಳ್ತೈತೆ. ಸೊ ಈಗ ನಾನು ಏನು ಹೇಳ್ತೀನಿ ಅಂತಂದರೆ ನಿಮಗೆ ಜೂನ್, ಈಗ ನೀವು ಯಾವತ್ತು ಡಿಲೀಟ್ ಮಾಡ್ತೀರೋ ಆ ದಿನದಿಂದ 30 ದಿನ ನಿಮ್ಗೆ ಟೈಮ್ ಕೊಡ್ತಾರೆ. ಆ 30 ದಿನ ಇನ್ಸ್ಟಾಗ್ರಾಮ್ನ ಲಾಗಿನ್ ಮಾಡೋಕ್ಕೆ ಹೋಗ್ಬಿಡಿ. ಲಾಗಿನ್ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ 30 ದಿನ ಆದಮೇಲೆ. ನೀವು ಲಾಗಿನ್ ಮಾಡಿಬಿಟ್ರೆ ಡಿಲೀಟ್ ಆಗೋಲ್ಲ, ನೆನಪಿರಲಿ. ಓಕೆ, ಸೊ ಡಿಲೀಟ್ ಆಗಬೇಕು ಪರ್ಮನೆಂಟಾಗಿ ಅಂತಂದರೆ ಸೊ 30 ದಿನ ಅದನ್ನು ಬಿಟ್ಬಿಡಿ. ಅವ್ರು ಯಾವ ಡೇಟ್ ಕೊಟ್ಟಿರ್ತಾರೆ ಅಲ್ಲಿ ತನಕ ಬಿಟ್ಬಿಡಿ. ಆ ಡೇಟ್ ಆದಮೇಲೆ ಓಪನ್ ಮಾಡಿ, ಓಪನ್ ಆಗಲ್ಲ, ಬೇಕಾದ್ರೆ ಡಿಲೀಟ್ ಆಗಿಬಿಟ್ಟಿರುತ್ತೆ ಅಕೌಂಟು. ಸೊ ಈ ಥರ ನಿಮ್ಮ ಇನ್ಸ್ಟಾಗ್ರಾಮ್ನ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಬೋದು ಗೈಸ್. ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು, ಬೈ ಗೈಸ್.